ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಡೇಟ್ ಬಂದ್ಬಿಟ್ಟು ಏಪ್ರಿಲ್ 15, 2024. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಕೆಲವರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಇನ್ನು ಕೆಲವರಿಗೆ ಒಂದು 6ನೇ ಕಂತು ಬಂದಿಲ್ಲ, 7ನೇ ಕಂತು ಬಂದಿಲ್ಲ. ಇನ್ನು ಕೆಲವರಿಗೆ ಒಂದು ಕಂತು ಹಣ ಬಂದಿದೆ, ಇನ್ನೊಂದು ಕಂತು ಹಣ ಆದ್ರೆ ಬಂದಿಲ್ಲ. ಮತ್ತೆ ಇನ್ನು ಕೆಲವರಿಗೆ ಏನಾಗಿದೆ ಅಂದ್ರೆ ಇದುವರೆಗೂ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಇವೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಇವತ್ತು ಒಂದು ಗೃಹಲಕ್ಷ್ಮಿ ಯೋಜನೆ ಉಚಿತ 2000 ಹಣ ಆದ್ರೆ ಜಮಾ ಆಗ್ತಿದೆ. ಯಾರಿಗೆ ಹಣ ಜಮಾ ಆಗ್ತಿದೆ ಏನು ಅನ್ನುವಂಥದ್ದು ಹೇಳ್ತೀನಿ. ಮತ್ತೆ 9ನೇ ಕಂತಿನ ಹಣದ ಬಗ್ಗೆನೂ ಕೆಲವರಿಗೆ ಡೌಟ್ ಇರುತ್ತೆ. 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಆದ್ರೆ ಬರ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಬಂದು ಗುರುವಾರ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಶುಕ್ರವಾರನು ಸಾಕಷ್ಟು ಜನ ಫಲಾನುಭವಿಗಳಿಗೆ ಶುಕ್ರವಾರ ಅಂತೂ ಹಣ ಆದ್ರೆ ಕ್ರೆಡಿಟ್ ಆಗಿದೆ. 50 ರಿಂದ 60% ಫಲಾನುಭವಿಗಳಿಗೆ ಬಂದ್ಬಿಟ್ಟು ಶುಕ್ರವಾರ ಹಣ ಕ್ರೆಡಿಟ್ ಆಗಿದೆ. ಗುರುವಾರ ಒಂದು 20% ಮಹಿಳೆಯರಿಗೆ ಹಣ ಆದ್ರೆ ಕ್ರೆಡಿಟ್ ಆಗಿರುತ್ತೆ. ಓವರ್ ಆಲ್ ನೋಡೋದಾದ್ರೆ ಒಂದು 80% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ. ಮತ್ತೆ ಇನ್ನು ಉಳಿದಿರುವಂತಹ 20% ಮಹಿಳೆಯರಿಗೆ ಹಣ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ತೀರಾ. ನಿಮ್ಗೆ ಹಣ ಆದ್ರೆ ಜಮಾ ಆಗಿಲ್ಲ, ಆದ್ರೆ 20% ಫಲಾನುಭವಿಗಳಿದ್ದು ನಿಮ್ದೇನು ಸಮಸ್ಯೆ ಇಲ್ಲ. ನಿಮ್ಮ ಒಂದು ಫಲಾನುಭವಿಗಳಿದ್ದು ಯಾರ್ದು ಏನು ಸಮಸ್ಯೆ ಇಲ್ಲ. ನಿಮ್ಗೆ ಇವತ್ತಾದ್ರೆ ಹಣ ಜಮಾ ಆಗ್ತಿದೆ. ಯಾರ್ಯಾರಿಗೆ ಪ್ರೋಸೆಸ್ ಆಗಿರ್ಲಿಲ್ವೋ ಹಣ ಎಲ್ಲರಿಗೂ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಒಂದು ವೇಳೆ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೂ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ 9ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಎಲೆಕ್ಷನ್ಸ್ ಆದ್ಮೇಲೆ ಬಿಡುಗಡೆ ಮಾಡ್ತಾರಂತೆ. ಸದ್ಯ ಮಟ್ಟಕ್ಕೆ ನಿಮ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡ್ತಿಲ್ಲ. ಇದೊಂದು ಅಪ್ಡೇಟ್ ಆದ್ರೆ ಇದೆ ನಿಮ್ಗೆ ಹೊಸ ಅಪ್ಡೇಟ್. ಇನ್ನ ಬಂದಿರುವಂತಹ ಅಪ್ಡೇಟ್ ಏನಂದ್ರೆ ಪೆಂಡಿಂಗ್ ಹಣದ ಕುರಿತು 6ನೇ ಕಂತು ಬಂದಿರಲ್ಲ, 7ನೇ ಕಂತು ಬಂದಿರಲ್ಲ, ಒಂದು ಕಂತು ಬಂದಿರುತ್ತೆ, ಒಂದು ಕಂತು ಬಂದಿರಲ್ಲ. ಈ ರೀತಿ ಯಾವೊಂದು ಫಲಾನುಭವಿಗಳಿಗಾಗಿದೆಯೋ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಇವತ್ತು ಜಮಾ ಆಗ್ತಿದೆ. ಈಗ ಒಂದೇ ಬಾರಿ 4000, 6000 ಈ ರೀತಿಯಾಗಿ ಹಣ ಜಮಾ ಆಗ್ತಿಲ್ಲ. ಈಗ ಕೆಲವ್ರಿಗೆ ಏನಾಗ್ತಿದೆ, ಇದುವರೆಗೂ ಒಂದು ಕಂತು ಹಣ ಬಂದಿಲ್ಲ ಅಂದಿರುತ್ತೆ ನೋಡಿ, ಅವ್ರದ್ದೇನಾಗ್ತಿದೆ ಬರೀ 2000 ಮಾತ್ರ ಹಣ ಕ್ರೆಡಿಟ್ ಆಗ್ತಿದೆ. ಇನ್ನು ಕೆಲವರಿಗೆ 4000 ಹಣ ಕ್ರೆಡಿಟ್ ಆಗ್ತಿದೆ. ಈಗ ಕೆಲವರಿಗೆ 6ನೇ ಕಂತು ಬಂದಿರಲ್ಲ, 7ನೇ ಕಂತು ಬಂದಿರಲ್ಲ, ಡೈರೆಕ್ಟ್ ಆಗಿ 8ನೇ ಕಂತು ಮಾತ್ರ ಹಣ ಜಮಾ ಆಗಿರುತ್ತೆ. 6ನೇದು 7ನೇ ಜಮಾ ಆಗಿರಲ್ಲ. ಅವಾಗ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ವರೆಗೂ ವೇಟ್ ಮಾಡಿ, ನಿಮ್ಗೆ ಹಣ ಜಮಾ ಆಗುತ್ತೆ. ಮತ್ತೆ ಯಾರ್ಯಾರಿಗೆ ಹಣ ಇದುವರೆಗೂ 8ನೇ ಕಂತು ಬಂದಿಲ್ಲ, 6ನೇ ಕಂತು ಬಂದಿಲ್ಲ, 7ನೇ ಕಂತು ಬಂದಿಲ್ಲ ಅಂತ ಈ ರೀತಿ ಇದ್ರು, ನಿಮ್ಗೆ ಇವತ್ತು ಹಣ ಆದ್ರೆ ಒಟ್ಟಿಗೆ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ. ಒಂದ್ 2 ತಿಂಗಳದು 4000 ಆದ್ರೂ ಜಮಾ ಆಗುತ್ತೆ. ಇಲ್ಲ ಅಂದ್ರೆ 8ನೇ ಕಂತು ಮಾತ್ರ 2000 ಹಣ ಆದ್ರೂ ಜಮಾ ಆಗೇ ಆಗುತ್ತೆ. ಪೆಂಡಿಂಗ್ ಹಣ ಕೂಡ ಇವತ್ತು ಹಣ ಆದ್ರೆ ಜಮಾ ಆಗ್ತಿದೆ. ಆದ್ರೆ ಪೆಂಡಿಂಗ್ ಹಣ ಕೆಲವ್ರಿಗೆ ಏನಾಗಿರುತ್ತೆ, ಈಗ ಇದುವರೆಗೂ ಒಂದು ಕಂತು ಬಂದಿರಲ್ಲ. 8 ಕಂತು ಅಂದ್ರೆ ಎಷ್ಟು ಬರಬೇಕು, 8 16,000 ಬರಬೇಕು. ಒಂದೇ ಸರಿ 16,000 ಎಲ್ಲ ಕ್ರೆಡಿಟ್ ಮಾಡಲ್ಲ, 4,000 ಕ್ರೆಡಿಟ್ ಆಗುತ್ತೆ. ಕೆಲವರಿಗೆ 2,000 ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ಇವತ್ತು ಎಲ್ಲ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು, 8ನೇ ಕಂತು ಆಗಿರ್ಬೋದು, ಯಾರಿಗೊಂದು ಕಂತು ಬಂದಿದೆಯೋ ಯಾರಿಗೊಂದು ಕಂತು ಬಂದಿಲ್ವೋ ಈ ರೀತಿ ಸಮಸ್ಯೆ ಯಾರ್ಯಾರಿಗಾಗಿದೆ ಎಲ್ಲರ ಹಣ ಕೂಡ ಇವತ್ತು ಬಿಡುಗಡೆ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆದ್ರೆ ಆಗ್ತಿದೆ. ಎಲ್ಲರೂ ಇವತ್ತು ಹಣನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಮಾರ್ನಿಂಗ್ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಇವತ್ತು ನೋಡಿ, ನಿಮ್ಗೆ ದಿನ ಮುಗಿಯೋ ಒಳಗಡೆ ಎಲ್ಲರಿಗೂ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ 1 ರಿಂದ 2% ಫಲಾನುಭವಿಗಳಿಗೆ ಹಣ ಏನಾದ್ರೂ ಕ್ರೆಡಿಟ್ ಆಗ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಮಂಗಳವಾರ ವೇಟ್ ಮಾಡ್ಬೇಕಾಗುತ್ತೆ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.